ತುಂಬ ಬೇಜಾರಾಯಿತು. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂತಂದರೆ ಇನ್ನು ಟೂರಿಸ್ಟ್ ಪ್ಲೇಸು ಓಕೆ, ಏನೋ ಟೆಂಪಲ್ ಆಗಿದ್ದರೆ ಓಕೆ ಅನ್ಬೋದು. ಬಟ್ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲೆಲ್ಲ 90% ಜನ ಹಿಂದೂಗಳು ಶ್ರೀಲಂಕಾದಿಂದ ಬಂದಿದ್ದಾರೆ, 10% ಮಾತ್ರ ತಮಿಳ್ನಾಡಿಂದ ಬಂದಿದ್ದಾರಂತೆ. ನಾನು ಎಷ್ಟೊತ್ತು ಕುಡಿದಿದ್ದು ಇದು ಸೇಮ್ ಒಳ್ಳೆ ಎಣ್ಣೆ ಬಾಟ್ಲು ಕಂಡಂಗೆ ಕಾಣ್ತಾ ಇದೆ. ಎಣ್ಣೆ ಬಾಟ್ಲೇ ಇವು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ರೈಟ್ ನಾವು ನಾನೀಗ ಜಾಫ್ನಾದಿಂದ 30 ಕಿಲೋಮೀಟರ್ ದೂರದಲ್ಲಿ ಒಂದು ಡೆಲ್ಫ್ಟ್ ಐಲ್ಯಾಂಡ್ ಅಂತ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ಜಾಫ್ನಾದಲ್ಲಿರೋ ಹಿಂದೂಗಳು ಮತ್ತು ತಮಿಳ್ನಾಡಲ್ಲಿರೋ ಹಿಂದೂಗಳು ಎಲ್ಲರೂ ಸೇರಿ ಒಂದು ಹಬ್ಬಕ್ಕೆ ಹೋಗ್ತಾರೆ. ನಂದೇನೋ ಪೂಜೆಗೆ ಹೋಗ್ತಾರೆ. ನನ್ನ ಹಿಂದೆ ಅಲ್ಲಿ ದೂರದಲ್ಲಿ ಒಂದು ಐಲ್ಯಾಂಡ್ ಐತೆ, ಅಲ್ಲಿಗೆ 45 ನಿಮಿಷ ಫೆರಿ ಜರ್ನಿ ಮಾಡ್ಕೊಂಡು ಹೋಗಬೇಕು. ಸೊ ರೈಟ್ ನಾವು ನೀವು ನೋಡ್ತಿದ್ರೆ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ. ಅಂದು ಇಂದು ಸಾಧನೆ ಮಾಡಿ ಯಾವುದೋ ಒಂದು ಫೆರಿಲಿ ಕುತ್ಕೊಂಡಿದ್ದೀನಿ. ಇಲ್ಲಿಂದ ನಾನೀಗ ನೈನಿತಾವು ಅನ್ನೋ ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗ್ಬೇಕಾಗಿದ್ದು ಡೆಲ್ಫ್ಟ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು, ಅದು ಇಲ್ಲಿಂದ 45 ನಿಮಿಷ ಬೋಟ್ ಜರ್ನಿ. ಬಟ್ ನಿಜವಾಗ್ಲೂ ಎಷ್ಟು ಜನ ಬಂದವರು ಅಂದರೆ, ಜಾಫ್ನಾದಲ್ಲಿರೋ ಆಲ್ಮೋಸ್ಟ್ ಹಿಂದೂಗಳೆಲ್ಲ ಇಲ್ಲೇ ಇದ್ದಾರೆ, ತಮಿಳ್ನಾಡಲ್ಲಿರೋ ಆಲ್ಮೋಸ್ಟ್ ಹಿಂದೂಗಳೆಲ್ಲ ಇಲ್ಲೇ ಇದ್ದಾರೆ. ಓ ಮೈ ಗಾಡ್, ನಿಜವಾಗ್ಲೂ ಅಷ್ಟಿಷ್ಟು ಜನ ಬಂದಿಲ್ಲ. ಈಗ ಅಂತೂ ಇಂತೂ ಫೈನಲ್ ಆಗಿ ಯಾವುದೋ ಒಂದು ಫೆರಿಲಿ ಕುತ್ಕೊಂಡು ಡೈರೆಕ್ಟಾಗಿ ನೈನಿತಾವು ಐಲ್ಯಾಂಡ್ಗೆ ಹೋಗೋಣ. ಯಾವುದೋ ಪಕ್ಕದಲ್ಲಿ ಇನ್ನೊಂದು ಫೆರಿ ಬಂತು, ನಮ್ಮ ಬೋಟ್ ಗುದ್ದೇ ಬಿಡ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಎಲ್ಲ ತುಂಬೋಗ್ಬಿಟ್ಟವ್ರೆ, ಎಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇಲ್ಲ. ನಾನೊಂದು ಮೂಲೆಯಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಜರ್ನಿ ಮಾಡ್ಕೊಂಡು ನಾವೀಗ ನೈನಿತಾವು ನಾಗಭೂಷಣಿ ಟೆಂಪಲ್ ಹತ್ರ ಬಂದಿದ್ದೀವಿ. ನಾನು ಹಿಂದೆ ನೋಡ್ತಾ ಇರಲ್ಲ, ಅದೇ ದೊಡ್ಡ ಟೆಂಪಲ್. ನಾನು ಬಂದಿದ್ದು ಫೆರಿ ಅದೇ. ಜನಗಳೇನು ಗೊತ್ತಾ, ಲೈಫ್ ಜಾಕೆಟ್ ಕೊಟ್ಟಿರೋದನ್ನ ಅಲ್ಲಿ ಇನ್ನೂ ಸ್ಟಾಪೇ ಬಂದಿಲ್ಲ. ಲೈಫ್ ಜಾಕೆಟ್ ಎಲ್ಲ ಅವಾಗೆ ಫೆರಿಲಿ ಎಸ್ಬಿಟ್ಟು ಹತ್ತವ್ರೆ. ಇನ್ ಕೇಸ್ ಏನಾದರೂ ಆಗಬಾರ್ದಾಗ್ಬಿಟ್ರೆ ಅವಾಗ ಸ್ಟಾರ್ಟಿಂಗ್ ಬತ್ತಿದ ತಕ್ಷಣ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕು ಏನೋ ಪಾನ್ಕ ಕೊಟ್ಟಿದ್ದಾರೆ. ಸೇಮ್ ಮೆರಿಂಡಾ ಫ್ಲೇವರ್ ಐತೆ. ಸೊ ಈ ಬಿಸಿಲಿಗೆ ಪಾಪ ಜನಗಳು ಜಾಸ್ತಿ ಟೈರ್ಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕೊಡ್ತಾ ಇದ್ದಾರೆ. ದರ್ಶನಕ್ಕೆ ಹೋಗೋಣ ಅಂತಂದ್ರೆ ಫುಲ್ಲು ಜನ ಇದ್ದಾರೆ. ದರ್ಶನಕ್ಕೆ ಹೋದರೆ ಏನು ಮೇ ಬಿ ಒಂದು 2-3 ಅವರ್ ಆದರೂ ಆಗ್ಬೋದು. ಸದ್ಯಕ್ಕೆ ಸ್ವಲ್ಪ ಹೊತ್ತು ಐಲ್ಯಾಂಡ್ ಸುತ್ತಾಡೋಣ ಅಂದ್ಕೊಂಡಿದ್ದೀನಿ. ಐಲ್ಯಾಂಡ್ ಇದೇನು ತುಂಬ ದೊಡ್ಡದೇನಲ್ಲ, ಚಿಕ್ಕದೆ. ಟೆಂಪಲ್ ಒಳಗಡೆ ಬರ್ತಿದ ತಕ್ಷಣ ನಾವು ನಾಗಪೂಸಾನಿ ಅಮ್ಮನ್ ದೇವಿಯ ಒಂದು ಇಲ್ಲಿ ರಥನ ಎಳಿತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲೆಲ್ಲ 90% ಜನ ಹಿಂದೂಗಳು ಶ್ರೀಲಂಕಾದಿಂದ ಬಂದಿದ್ದಾರೆ, 10% ಮಾತ್ರ ತಮಿಳ್ನಾಡಿಂದ ಬಂದಿದ್ದಾರಂತೆ.
ದರ್ಶನ ಮಾಡ್ಕೊಂಡು ಈಗಿನ ಟೆಂಪಲಿಂದ ಹೊರಗಡೆ ಬಂದೆ. ಟೆಂಪಲಿಂದ ಒಂದು ಆಲ್ರೆಡಿ 300 ಮೀಟ್ರ್ ಮುಂದೆ ಬಂದಿನಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಆ ಕಡೆ ಸಮುದ್ರ ಸಿಗುತ್ತೆ. ಎಂಡ್ ಅಂದರೆ ಇದು ಚಿಕ್ಕ ಐಲ್ಯಾಂಡ್ ಅಲ್ವಾ, ಸೊ ಆಲ್ಮೋಸ್ಟ್ ಅಲ್ಲೊಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಅನ್ಕೊತೀನಿ. ಆ ಕಡೆ ಈ ಕಡೆ ಎಂಡು ಬೇಗ ಈಸಿಯಾಗಿ ಸಿಕ್ಬಿಡುತ್ತೆ. ಮತ್ತು ದರ್ಶನ ಮಾಡ್ಕೊಳ್ಳೋದಕ್ಕೆ ಗಂಡು ಮಕ್ಕಳು ಶರ್ಟ್ನ ತೆಗೆದಾಕಬೇಕು, ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿತ್ತು. ಮತ್ತು ಹೈಲೈಟ್ ಫೀಚರ್ ಏನು ಗೊತ್ತಾ, ಶ್ರೀಲಂಕಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಹಿಂದೂ ಟೆಂಪಲ್ ಹತ್ರ ಇಷ್ಟು ಜನ ನೋಡಿದ್ದು. ಶಾಕ್ ಆಗೋದೆ ನಿಜವಾಗ್ಲೂ. ಸೇಮ್ ತಮಿಳ್ನಾಡು ವೈಬೇ ಬರ್ತಾಯಿತ್ತು, ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾನು ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈಗ ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಲಿಟ್ರಲಿ ತುಂಬಾ ಖುಷಿ ಆಯಿತು. ಈಗ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಅಲ್ಲೊಂದು ಮನೆ ಕಾಣ್ತವೆ ಐಲ್ಯಾಂಡಲ್ಲಿ. ಮತ್ತು ಜಾಸ್ತಿ ತೆಂಗಿನ ಮರಗಳನ್ನ ನೋಡ್ಬೋದು. ಮತ್ತು ಅವು ಅದೇ ತಾಳೆ ಮರದ ತಾಟಿಕಾಯಿ ಅಂತ ಹೇಳ್ತಾರಲ್ಲ, ತಾಟಿಕಾಯಿ ಅನ್ನೋ ಮರಗಳನ್ನ ಜಾಸ್ತಿ ನೋಡ್ಬೋದು, ತೆಂಗಿನ ಮರಗಳನ್ನ ನೋಡ್ಬೋದು. ಇಲ್ಲೊಂದು ಮನೆ ಐತೆ ನೋಡಿರಿ ಸಿಂಗಲ್ಲಾಗಿ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಬೀಚ್ ಸಿಗುತ್ತೆ. ನಾವೆಲ್ಲ ಐಲ್ಯಾಂಡ್ ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ. ಹೆಂಗೆ ಅಂತಂದರೆ ಈಗ ಮೂವಿಗಳಲ್ಲಿ ತೋರಿಸೋ ಐಲ್ಯಾಂಡ್ಗಳು ಬೇರೆ, ಜನ ವಾಸಿಸೋ ಐಲ್ಯಾಂಡೇ ಬೇರೆ. ಜನ ವಾಸಿಸದೇ ಇರೋ ಐಲ್ಯಾಂಡ್ಗಳು ತುಂಬ ಚೆನ್ನಾಗಿರ್ತವೆ. ನಾನು ಆಗಲೇ ಹೇಳಿದ್ನಲ್ಲ ಇದೇ ಮರಗಳು ಜಾಸ್ತಿ ಇರೋದಂತ ಹೇಳಿ. ಇವನ್ನೇನಂತಾರೆ, ತಾಟಿಕಾಯಿ ಅಂತಾರೆ, ತಾಟಿ ಮುಂಜು ಅಂತಾರೆ, ಕನ್ನಡದಲ್ಲಿ ಅಂತಾರೆ. ಕನ್ನಡದಲ್ಲಿ ತಾಟಿಕಾಯಿ ಅಂತಾರೆ, ನನಗಂತೂ ಗೊತ್ತಿಲ್ಲ, ಗೊತ್ತಿರೋ ಕಮೆಂಟ್ ಮಾಡಿ. ಬಟ್ ತುಂಬ ಮರಗಳನ್ನ ನೋಡಿದೆ. ಇನ್ನು ಸ್ವಲ್ಪ ಈ ಕಡೆ ಬಂದರೆ ಲೆಫ್ಟ್ ಸೈಡ್ಗೆ ಬ್ಯೂಟಿಫುಲ್ ಬೀಚ್ನ ನೋಡ್ಬೋದು. ಬೀಚ್ ಅಂತಂದರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಇಲ್ಲೆಲ್ಲ ಫುಲ್ಲು ಅವು ಕೋರಲ್ ಸ್ಟೋನ್ಗಳಿರ್ತವೆ, ಕೇರ್ಫುಲ್ಲಾಗಿರಬೇಕು. ಬಟ್ ವಾಟ್ರ್ ಮಾತ್ರ ತುಂಬ ಕ್ಲಿಯರಾಗಿದೆ. ವಾವ್ ಶಂಕು ಸಿಕ್ತು, ಹೊಡೆದೋಗ್ಬಿಟ್ಟಿದೆ ಇದು. ಇದೊಂದೇ ಇರೋದಿಲ್ಲಿ, ಅಲ್ಲೊಂದು ಐತೆ. ಶೂ ನಂದು. ವೇಟ್ ವಾವ್ ಕೋರಲ್ ಸ್ಟೋನ್ಗಳಂತ ಹೇಳಿದ್ನಲ್ಲ, ಇವೇ ನೋಡಿ, ಇವು ಹೆಂಗಿರ್ತವೆ. ಈ ಐಲ್ಯಾಂಡಲ್ಲಿ ನೋಡೋದಕ್ಕೆ ನಮಗೆ ಮನೆಗಳು ಸಿಗ್ತವೆ, ದೇವಸ್ಥಾನ ಇರುತ್ತೆ, ಅಲ್ಲಲ್ಲಿ ತೆಂಗಿನ ಮರಗಳು, ಸ್ವಲ್ಪ ಈ ಥರ ಬೀಚು. ಓಕೆ, ಸುಮ್ಮನೆ ಬೀಚ್ ಪಕ್ಕದಲ್ಲಿ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಸೀದಾ ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತ. ಯಾವುದೋ ದೇವಸ್ಥಾನ ಐತೆ, ದೇವಸ್ಥಾನ ಮುಂದೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಬೀಚ್ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲ ದೂರದಲ್ಲಿ ಯಾವುದೋ ಒಂದು ಐಲ್ಯಾಂಡ್ ಐತೆ, ಅದ್ರ ಹೆಸರು ಏನೋ ಗೊತ್ತಿಲ್ಲ. ಮತ್ತು ಅದು ಡೆಲ್ಫ್ಟ್ ಐಲ್ಯಾಂಡ್ ಅಂತ ಹೇಳಿದ್ನಲ್ಲ, ಇಲ್ಲಿಂದ 45 ನಿಮಿಷ ಹೋಗಬೇಕು. ಆ ಐಲ್ಯಾಂಡಲ್ಲಿ ನೋಡೋದಕ್ಕೆ ತುಂಬಾ ಇದು ಡಚ್ಚರ ಕೋಟೆ, ಮತ್ತು ಆ ಡಚ್ಚರ ಕಾಲದಲ್ಲಿ ಇದ್ದಂಥ ಕಾಡು ಕುದುರೆಗಳು, ಆಮೇಲೆ ಒಂದು ಯಾವುದೋ ಗ್ರೋಯಿಂಗ್ ಸ್ಟೋನು ಅಂತ ತುಂಬ ಪ್ಲೇಸಸ್ ಇದ್ವು. ಅಲ್ಲಿಗೆ ಹೋಗೋದಕ್ಕೆ ಬೆಳಿಗ್ಗೆನೇ ಬಂದೆ ನಾನು. ಬಟ್ ಅದರಲ್ಲಿ 8:30 ಹೋಗೋ ಫೆರಿ ಹೊರಟೋಯ್ತು. ಅದಾದಮೇಲೆ 4:00ವರೆಗೆ ನೆಕ್ಸ್ಟ್ ಇರೋದು ಫೆರಿ ಅಂತ ಹೇಳಿದ್ರು. 4:00ವರೆಗೆ ನಾನು ಏನು ಮಾಡಲಿ, ಮತ್ತು ನಾಳೆ ನಾನು ಇಂಡಿಯಾಗೆ ಬೇರೆ ಹೋಗಬೇಕು. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಡೆಲ್ಫ್ಟ್ ಐಲ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲೇ ಸ್ಟೇ ಆಗ್ತಿದ್ದೆ. ಸೊ ಆ ಪ್ಲಾನ್ ಒಂದು ಮಿಸ್ ಆಗೋಯ್ತು. ಈಗ ಅದಕ್ಕೋಸ್ಕರ ಅಂತಲೇ ಈ ನೈನಿತಾವ್ ಅನ್ನೋ ಒಂದು ಐಲ್ಯಾಂಡಿಗೆ ಬಂದೆ. ಇಲ್ಲಿ ಕೂಡ ಚೆನ್ನಾಗೈತೆ, ಟೆಂಪಲ್ಸ್ ಎಲ್ಲ ಇದ್ದಾವೆ. ಓಕೆ, ಜಸ್ಟ್ ಒಂದು 2-3 ಅವರ್ ಹಿಂಗೆ ನೋಡ್ಕೊಂಡು ಹೊರಟೋಗೋದು ಅಷ್ಟೇ. ಬಟ್ ಈಗ ಜಾಫ್ನಾದಲ್ಲಿ ಒಂದು ಡಚ್ಚರ ಕೋಟೆ ಐತೆ, ಸಖತ್ತಾಗೈತೆ. ಅಲ್ಲಿಗೆ ಹೋಗೋಣ, ಈವ್ನಿಂಗ್ ಹೋಗೋಣ ಸನ್ಸೆಟ್ ಟೈಮ್ಗೆ. ಇಲ್ಲಿರೋ ಜನ ಅನ್ಕೊತಾ ಇರ್ತಾರೆ, ನಾನು ಹಿಂಗೆ ಓಡಾಡ್ತಾ ಇರೋದು ನೋಡಿ, ಯಾರಪ್ಪ ಇವನು ಸುಮ್ಮನೆ ಐಲ್ಯಾಂಡೆಲ್ಲ ಓಡಾಡ್ತಾ ಇದ್ದಾನೆ ಅಂತ. ಬಟ್ ಅವ್ರಿಗೇನು ಗೊತ್ತು, ಫಾರಿನ್ಗೆ ಬಂದಿದ್ದೀವಿ, ನೋಡಬೇಕಲ್ವ ಈ ಬೀಚು, ಈ ರೋಡು, ಈ ಗೋಡೆ, ಈ ಮರ, ಈ ಬಿಸಿಲು. ಓಕೆ, ಬೆಂದೋಗ್ತಾ ಇದ್ದೀನಿ. ಆದಷ್ಟು ಬೇಗ ಜಾಫ್ನ ಹೊರಟೋಗ್ಬೇಕು. ಜಾಫ್ನದಲ್ಲಿ ಕೂಡ ಸೇಮ್ ಇದೇ ಥರನೇ. ಸೊ ಆದಷ್ಟು ಇಲ್ಲಿ ಬೆಳಿಗ್ಗೆ ಇಲ್ಲ ಈವ್ನಿಂಗು ಚೆನ್ನಾಗಿ ಓಡಾಡ್ಬೋದು, ಮಧ್ಯಾಹ್ನದ ಓಡಾಡೋಕ್ಕಾಗಲ್ಲ. ಈ ಛತ್ರಿ ತಂದ್ಕೊಂಡಿದ್ದಕ್ಕೆ ಸ್ವಲ್ಪ ಸೇವ್ ಆಗಿದ್ದೀನಿ. ಲೋಕಲ್ ಅವರೆಲ್ಲ ಪಾಪ ಇಲ್ಲಿ ಮರದ ಕೆಳಗಡೆ ಕುತ್ಕೊಬಿಟ್ಟವ್ರೆ ಈ ಬಿಸಿಲಿಗೆ. ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅದೇನೋ ಪಾನಕ ಕೊಡ್ತಾಯಿದ್ರಲ್ಲ, ಅಲ್ಲಿಗೆ ಹೋಗ್ತೀನಿ ಬೇಗ. ಪಾನಕ ಖಾಲಿ ಆದರೆ ಮತ್ತೆ ಬೇಜಾರಾಗುತ್ತೆ. ಆಲ್ಮೋಸ್ಟ್ ಅಲ್ಲೊಂದು ಅರ್ಧ ಐಲ್ಯಾಂಡ್ ಹಿಂಗೆ ಸುಮ್ಮನೆ ಸುತ್ತ ಹಾಕೊಂಡು ಹಿಂಗೆ ಹಸಿ ಬಂದಿದ್ದೀನಿ ಅಷ್ಟೇ. ಫುಲ್ಲೇನು ಓಡಾಡೋಕ್ಕೆ ಹೋಗಲಿಲ್ಲ. ಸೇಮ್ ಇದೇ ಥರ ಇರುತ್ತಲ್ವ. ಸೊ ಇಲ್ಲಿ ನೋಡಿ ಎಷ್ಟು ಫಿಶಿಂಗ್ ಬೋಟ್ಗಳೆಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಎಲ್ಲ ಮೇ ಬಿ ಹಳೆ ಅನ್ಕೊತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ತುಂಬ ಜನ ಬಂದವ್ರೆ. ಬೆಳಿಗ್ಗೆ ನಾನು ಅಲ್ಲಿ ನಿಂತ್ಕೊಂಡು ಈಸಿಯಾಗಿ ಇಸ್ಕೊಬಿಟ್ಟೆ. ಬಟ್ ಈಗ ಇಲ್ಲಿ ನಿಂತಿದ್ದೀನಿ. ಬಟ್ ಬೇಕೇ ಬೇಕು. ಮಿಷನ್ ಸಕ್ಸಸ್ಫುಲ್. ಇದು ಬಂದ್ಬಿಟ್ಟು ಪೈನಾಪಲ್ ಫ್ಲೇವರು. ನೈಸ್. ಅಲ್ಲಿ ಡಸ್ಟ್ಬಿನ್ ಐತೆ, ಬಟ್ ಜನ ಕುಡ್ದೆಲ್ಲ ಇರೋ ಸೈಡಿಗೆ ಸಿಗ್ತಾವ್ರೆ.
ಒಳ್ಳೆ ವಿಂಡೋ ಸೈಡಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು. ಬರ್ಬೇಕಾದ್ರೆ ಎಲ್ಲ ಒಳಗಡೆ ಮೂಲೆಯಲ್ಲಿ ಕುತ್ಕೊಬಿಟ್ಟಿದ್ದೆ. ಅಟ್ಲೀಸ್ಟ್ ಈಗ ಮೇಲ್ಗಡೆ ಕುತ್ಕೊಂಡು ಸ್ವಲ್ಪ ಹಂಗೆ ಸಿ ವಿ ವಿನ ಎಂಜಾಯ್ ಮಾಡೋಣ ಅಂತಂದರೆ ಮೇ ಬಿ ನೋಡೋಣ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಈಗ ನೋಡ್ತಾ ಇದ್ರಲ್ಲ, ಇದೇ ಫೇರಿಲೇ ಹೋಗೋದು ನಾವು. ಒಳಗಡೆ ಹಾಕಿ ಕೂಡ ಹಾಕ್ಬಿಡ್ತಾರೆ, ಮೇಲ್ಗಡೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ನಮ್ಮನ್ನು, ಏನೂ ಕಾಣಲ್ಲ. ಸೆಕೆಲ್ ಹಂಗೆ ಬೆಂದೋಗ್ತಾ ಇರ್ತೀವಿ. ಸೊ ಇಲ್ಲಿರೋ ಆಲ್ಮೋಸ್ಟ್ ಅಲ್ಲೆಲ್ಲ ಆ ಫೇರಿಗಳೆಲ್ಲ ಅದೇ ಥರನೇ ಇದ್ದಾವೆ. ಓಕೆ, ಟೈಮ್ ಬಂದ್ಬಿಟ್ಟು ಈಗ ಕರೆಕ್ಟಾಗಿ 5 ಗಂಟೆ ಆಗೈತೆ. ಇನ್ನೊಂದು 1 ಅವರಲ್ಲಿ ಜಾಫ್ನಾದಲ್ಲಿರೋ ಒಂದು ಕೋಟೆನ ಕ್ಲೋಸ್ ಮಾಡಾಕ್ತಾರೆ. ಯಾಕಂತಂದರೆ ಅದು ಟೈಮಿಂಗ್ಸ್ ಬಂದ್ಬಿಟ್ಟು 5 ಗಂಟೆಗೆ ಅಂತ ಲಾಸ್ಟು. ಅದಕ್ಕೆ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನಿಂದ ನೋಡ್ತಾ ಇದ್ರಲ್ಲ, ಅದೇ ಕೋಟೆ. ಅದು ಪೋರ್ಚುಗೀಸರು ಕಟ್ಟಿದ್ದು. ಅದಾದಮೇಲೆ ಡಚ್ಚರು ವಶಪಡಿಸ್ಕೊಂತಾರೆ. ಅದಾದಮೇಲೆ ಬ್ರಿಟಿಷು ವಶಪಡಿಸ್ಕೊಂತಾರಂತೆ. ಆ ಕೋಟೆನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಬಂದೆ. ಇಲ್ಲಿ ನೋಡಿದ್ರೆ ಒಂದು ದೇವಸ್ಥಾನ ಐತೆ, ಮುಂದೆ ಒಂದು ಫೀಲ್ಡ್ ಐತೆ. ಕೋಟೆ ಎಲ್ಲೋ ಐತೆ ಗೊತ್ತಾಗ್ತಾ ಇಲ್ವೇ? ಓಕೆ, ಆ ಕಡೆ ಐತೆ ಕೋಟೆ. ಜ್ಯೂಸ್ ಇರ್ಕಾ? ಜ್ಯೂಸ್ ಇದೇನೋ ಒಳ್ಳೆ ಎಣ್ಣೆ ಬಾಟ್ಲ್ ಇದ್ದಂಗೆ ಇದಾವೆ ಇವು. ಓಕೆ, ಈಗ ನೋಡ್ತಾ ಇದ್ರಲ್ಲ, ಇದನ್ನ ನಲ್ಲಿ ಅಂತಾರಂತೆ. ನಲ್ಲಿ ಜ್ಯೂಸ್ ಅನ್ಕೊಂತೀನಿ ಮೇ ಬಿ. ಏನು ನಲ್ಲಿನೋ ಗೊತ್ತಿಲ್ಲ. ಅವ್ರ ಪಕ್ಕದವ್ರು ಬಂದು ಯಾರೋ ನಲ್ಲಿ ಅಂತ ಕೇಳ್ತಾ ಇದ್ರು. ಅದು ಟಾನಿಕ್ ಕುಡ್ದಂಗೆ ಐತಿದು. ನಮ್ಮ ತಮಿಳು ಬರಲ್ಲ, ಅವ್ರಿಗೆ ಸ್ವಲ್ಪ ಇಂಗ್ಲೀಷು ಅಷ್ಟು ಅರ್ಥ ಆಗಲ್ಲ. ಮತ್ತು ಅವರು ಸಿನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ. ಯಾವುದೋ ಸಿಕ್ಕಿ ತಗೊಂಬಂದೆ. ಇದು ನೋಡು ಒಂಥರ ಡಿಫ್ರೆಂಟ್ ಆಗೈತಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಡಿಫ್ರೆಂಟ್ ಬಾಟ್ಲಲ್ಲಿ ಏನೋ ಕಲರ್ ನೀರು ಹಾಕ್ದಂಗಿದ್ದಾರೆ. ಈಗ ನಾನು ಎಷ್ಟೊತ್ತು ಕುಡಿದಿದ್ದು ಇದು ಸೇಮ್ ಒಳ್ಳೆ ಎಣ್ಣೆ ಬಾಟ್ಲ್ ಕಂಡಂಗೆ ಕಾಣ್ತಾ ಇದೆ. ಎಣ್ಣೆ ಬಾಟ್ಲೇ ಇವು. ಅವನ್ನ ಇದ್ರೊಳಗಡೆ ಖಾಲಿ ಹಾಕಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಈ ಫೋರ್ಟ್ ಪಕ್ಕದಲ್ಲಿ ಒಂದು ದೊಡ್ಡ ಫೀಲ್ಡ್ ಐತೆ. ಇದರಲ್ಲಿ ಹುಡುಗರೆಲ್ಲ ಫುಟ್ಬಾಲ್ ಏನೋ ಆಡ್ತಾ ಇದ್ದಂಗಿದ್ದಾರೆ. ಫೋರ್ಟ್ ಹತ್ರ ಬಂದೆ. ಎಂಟ್ರಿ ಟಿಕೆಟ್ ತಗೊಳ್ಳೋದಕ್ಕೆ ಹೋದೆ. ಅವ್ರು ಬಂದ್ಬಿಟ್ಟು ಶ್ರೀಲಂಕನ್ ರುಪೀಸಲ್ಲಿ ನಮಗೆ ಇಂಡಿಯನ್ಸ್ಗೆ ಅಂದರೆ ಫಾರಿನರ್ಸ್ಗೆ 850 ರೂಪಾಯಿ ಹೇಳಿದ್ರು. ಸರಿ ಅಂತ ಟಿಕೆಟ್ ತೊಗೋಬೇಕು ಅನ್ನೋ ಟೈಮ್ಗೆ ಅವ್ರು ಹೇಳಿದ್ರು ವಿಡಿಯೋ ಏನಾದರೂ ಮಾಡ್ತೀರಾ ಅಂತ. ಹೌದು ಅಂತಂದರೆ ವಿಡಿಯೋ ಇಲ್ಲ ಓನ್ಲಿ ಫೋಟೋ ಅಂತಂದರು. ಸರಿ, ಅದಕ್ಕೆ ನಾನು ಹೇಳಿದೆ ಅಮೌಂಟ್ ರಿಟರ್ನ್ ಕೊಡಿ ಅಂತಂದೆ. ಇನ್ನು ವೀಡಿಯೋ ಮಾಡೋಕ್ಕೆ ಹೋಗ್ತಿದ್ಮೇಲೆ ನಾನು ಇನ್ನೇನಕ್ಕೆ ಹೋಗ್ಬೇಕು ಒಳಗಡೆ? ನಿಜ ಇಲ್ಲಿಂದನೇ ಕಾಣ್ತಾ ಇತ್ತು ಅದು ಕೋಟೆ ಎಲ್ಲ. ಮತ್ತು ನಮ್ಮ ಇಂಡಿಯಾದಲ್ಲಿ ಯಾವ ಕೋಟೆಗೆ ಹೋದ್ರೂ ಕೂಡ ನೀವು ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿ ಎಲ್ಲ ಕೋಟೆಗೆ ಕೂಡ ಹೋದ್ರೂ ವಿಡಿಯೋ ಎಲ್ಲ ಐತೆ. ಬಟ್ ಇಲ್ಲೇನಂತ ಡಿಫ್ರೆಂಟ್ ಏನೈತೆ, ಜಸ್ಟ್ ಇದೊಂದು ನಾರ್ಮಲ್ ಕೋಟೆ. ಓಕೆ, ಬಟ್ ಇಲ್ಲಿ ವಿಡಿಯೋಗ್ರಫಿ ಅಲೋ ಇಲ್ಲ ಅಂದಿದ್ದಕ್ಕೆ ರಿಟರ್ನ್ ಬಂದೆ. ಇನ್ನು ಸಾಯಂಕಾಲದವರೆಗೂ ವೆಯ್ಟ್ ಮಾಡಿ ಸನ್ಸೆಟ್ ನೋಡ್ಕೊಂಡು ಇಲ್ಲಿಂದ ನಾನು ನಿಧಾನಕ್ಕೆ ರೂಮ್ಗೆ ಹೋಗ್ತೀನಿ. ತುಂಬ ಬೇಜಾರಾಯಿತು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂತಂದರೆ. ಇನ್ನು ಟೂರಿಸ್ಟ್ ಪ್ಲೇಸು ಓಕೆ, ಏನೋ ಟೆಂಪಲ್ ಆಗಿದ್ದರೆ ಓಕೆ ಅನ್ಬೋದು. ಬಟ್ ಫೋರ್ಟ್ಗೆಲ್ಲ ತುಂಬ ಬೇಜಾರಾಯಿತು. ಬೇಜಾರಾದ್ರೆ ಆಗಲಿ. ಇಲ್ಲಿ ನೋಡಿ, ಇಲ್ಲಿ ಸೂಪರಾಗಿರೋ ಗಾಳಿಪಟ ಹಾರಿಸ್ತಾ ಇದ್ದಾರೆ. ಅವು ಸಣ್ಣ ಹೊಲ ಎಷ್ಟು ದೊಡ್ಡ ಗೊತ್ತಾ, ಆಕಾಶಕ್ಕೆ ಹಾರಿಸ್ತಾ ಇದ್ದಾರೆ. ಆಲ್ರೆಡಿ ಇಲ್ಲೊಂದು ಐತೆ ನೋಡಿ ಮೇಲ್ಗಡೆ. ಇಲ್ಲಿ ನೋಡಿ, ಇದು ಎಲ್ಲೈತಿ ಅದರಿಂದ ಇನ್ನೂ ಒಂದು ಅಲ್ಲಿ ಆಕಾಶದಲ್ಲಿ. ಇಲ್ಲೆಲ್ಲ ಕೆಲಸ ಏನಂತಂದ್ರೆ ಗಾಳಿಪಟ ಹಾರಿಸಿದೆ. ಅವು ಏನೋ ಒಂಥರ ಸೌಂಡ್ ಮಾಡ್ತಾವಪ್ಪ. ಅವು ಏನೋ ಮಿಷಿನ್ ಇಟ್ಟವ್ರ ಅದರಲ್ಲಿ ಅಂತ ಜುಯ್ ಅಂತ ಅವೆ. ಅದರಲ್ಲಿ ಅವರೇ ಅಲ್ಲಿ ಗಾಳಿಪಟ ಈಗ ದೊಡ್ಡದು ಈಗ ಕೆಳಗಡೆ ಇಳಿಸಿದ್ರು ಅದನ್ನ. ಈಗ ಈ ಗಾಳಿಪಟನ ಮೇಲ್ಗಡೆ ಬಿಡ್ತಾರೆ ನೋಡ್ರಿ ಈಗ. ಓಹೋ, ಏನು ಡಿಸೈನ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಗಾಳಿ ಅಂತೂ ಮಸ್ತಾಗಿ ಬರ್ತಾ ಇರುತ್ತೆ ಸಮುದ್ರದ ಹತ್ರ. ಸೊ ಸುಮ್ಮನೆ ಬಿಟ್ಟರೆ ಸಾಕು ಹೊಟ್ಟೋಗುತ್ತೆ.
ಹೋಯ್ತು 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 ಹೋಯ್ತು. ಏಯ್ ನನ್ನ ಹತ್ರ ಬರ್ತಿದ್ದಲ್ಲ ಅದು ಬಿತ್ತು, ಕ್ರ್ಯಾಶ್ ಆಗೋಯ್ತು. ಬೋಟ್ ನೋಡ್ತಿದ್ದಕ್ಕೆ ಡಿಸಪಾಯಿಂಟ್ ಆಗಿ ಬಂದು ಎಳ್ನೀರು ಕುಡಿತಾ ಇದ್ದೀನಿ. ಸೊ ಈ ಎಳ್ನೀರು ಬಂದ್ಬಿಟ್ಟು ಶ್ರೀಲಂಕಾ ಎಳ್ನೀರು ಕೂಡ ಟ್ರೈ ಮಾಡೋಣ ಅಂತ. ಚೆನ್ನಾಗಿತ್ತು, ನಾರ್ಮಲ್ ಎಳ್ನೀರು ಇದ್ದಂಗೆ ಐತೆ, ಇದೊಂಥರ ಡಿಫ್ರೆಂಟ್ ಕಲರ್ ಇದೆ ಅಷ್ಟೇ. ಈಗ ನೀವು ನೋಡ್ತಾ ಇದ್ರಲ್ಲ, ಸಮುದ್ರದಲ್ಲಿ ಬಲೆಯಲ್ಲಿ ಒಂಥರ ಅಡ್ಡ ಕಟ್ಟಿದ್ದಾರೆ. ಯಾಕೆಂತಂದ್ರೆ ಮೀನುಗಳು ಫುಲ್ ಡೇ ಟೈಮು ನೈಟ್ ಟೈಮು ಬಂದು ಇಲ್ಲಿ ಆಟ ಆಡ್ತಿರ್ತಾವಲ್ಲ, ಅವಾಗ ಅವು ಇಲ್ಲಿ ಟ್ರ್ಯಾಪ್ ಆಗ್ತವೆ. ಟ್ರ್ಯಾಪ್ ಆದಮೇಲೆ ಇವ್ರು ಬಂದ್ಬಿಟ್ಟು ಆ ಬೀಸ ಬಲೆಯಲ್ಲಿ ಮೀನು ಹಿಡಿತಾರೆ. ಈಗ ಅಲ್ಲಿ ನೋಡಿ ಅವ್ರು ಮೀನು ಹಿಡಿತಾ ಇದ್ದಾರೆ, ಆಲ್ರೆಡಿ ಬಲೆ ಹಾಕಿದ್ದಾರೆ, ಅದನ್ನ ಎಳಿತಾವ್ರೆ. ಸೊ ಈ ಥರ ತುಂಬ ಕಡೆ ಮಾಡಿದ್ದಾರೆ ನೋಡಿ. ಅಲ್ಲಲ್ಲಿ ಕೆಲವು ನೈಟ್ ಹೊತ್ತು ಕೂಡ ಅಲ್ಲಿ ಸ್ಟೇ ಆಗ್ತಾರೆ. ಅಲ್ಲಿ ಒಂಥರ ಗುಡಿಸ್ಲ ಥರ ಕಟ್ಟಿದ್ದಾರೆ ನೋಡಿ. ಇದೆಲ್ಲ ಸಮುದ್ರನೇ, ಆ ಸಮುದ್ರದಲ್ಲಿ ಈ ತರ ಮಾಡ್ಕೊಂಡಿದ್ದಾರೆ. ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದೆ, ಯಾವ್ದೋ ಒಂದು ರೋಡ್ ಸಿಕ್ತು. ಈ ರೋಡ್ ಹತ್ರ ತುಂಬಾ ಜನ ಸನ್ಸೆಟ್ ನೋಡೋದಕ್ಕೆ ಅಂತ ಬರ್ತಾರೆ. ನಿಜವಾಗ್ಲೂ ಈ ರೋಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಆ ಕಡೆ ಈ ಕಡೆ ಸಮುದ್ರ ಮಧ್ಯದಲ್ಲಿ ಮಾತ್ರ ರೋಡು ಸೂಪರ್ ಆಗೈತೆ. ನಿಜವಾಗ್ಲೂ ತುಂಬಾ ಚೆನ್ನಾಗೈತೆ. ಆ ಫೋರ್ಟ್ ಇಂದ ಒಂದು ಜಸ್ಟ್ 500 ಮೀಟರ್ ಮುಂದೆ ಬಂದ್ರೆ ಈ ಜಾಗ ಸಿಗುತ್ತೆ. ಹೆಂಗಿದೆ ನೋಡಿ. ಮತ್ತೆ ಇಲ್ಲಿ ಸಾಯಂಕಾಲದ ಇವರು ಫಿಶಿಂಗ್ ಮಾಡೋದು ಕೂಡ ನೋಡ್ಬೋದು. ಆ ಫಿಶಿಂಗ್ ಮಾತ್ರ ತುಂಬಾ ಯುನೀಕ್ ಅನ್ಸುತ್ತೆ. ನಾನು ಯಾವತ್ತೂ ನೋಡಿಲ್ಲ ಸಮುದ್ರದಲ್ಲಿ ಈ ತರ ಬಲೆನ ಅಡ್ಡ ಕಟ್ಬಿಟ್ಟು ಅವನ್ನ ಟ್ರ್ಯಾಪ್ ಮಾಡಿ ಹಿಡಿಯೋದು.